ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಕ್ಲಾಸಿಂದ PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೀವು ಇಂಪಾರ್ಟೆನ್ಸ್ ಏನಪ್ಪ ಈ PYQದು ಅಂತ ತಿಳ್ಕೋಬೇಕು. ನಾನು ಇದನ್ನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಇಲ್ಲಿ ಫಸ್ಟ್ ನೀವು PYQ ಸಾಲ್ವ್ ಮಾಡೋದ್ರಿಂದ ನಿಮಗೆ ಸಬ್ಜೆಕ್ಟ್ ವೇಟೇಜ್ ಗೊತ್ತಾಗುತ್ತೆ. ಅಂದ್ರೆ ನೀವು ಪ್ರಿಪ್ರೇಷನ್ ಮಾಡುವಾಗ ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಕ್ವಶನ್ಸ್ ಬರ್ತಾ ಇದಾವೆ, ಎಷ್ಟು ಕ್ವಶನ್ಸ್ ಬರ್ತವೆ, ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ, ಆಯ್ತಾ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಮೇಲೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹೀಗೆ ಈ ಸಬ್ಜೆಕ್ಟ್ಗಳಿಂದ ಏನೇನೆಲ್ಲ ವೇಟೇಜ್ ಇದಾವೆ, ಎಷ್ಟು ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇವು ಎಕ್ಸಾಮ್ಗೆ ವೇರಿಯೇಷನ್ ಆಗ್ತವೆ, ಫಿಕ್ಸ್ಡ್ ಇಲ್ಲ. ಎಲ್ಲ ಎಕ್ಸಾಮಲ್ಲೂ ಇಷ್ಟೇ ಕ್ವಶನ್ ಕೇಳ್ಬೇಕಂತ ಇಲ್ಲ. ಒಂದು ಎಕ್ಸಾಮಲ್ಲಿ ಇಷ್ಟಿದ್ದ 10 ಕ್ವಶನ್ ಬಂದರೆ ಒಂದು ಎಕ್ಸಾಮಲ್ಲಿ 5 ಬರ್ತವೆ, ಒಂದು ಎಕ್ಸಾಮಲ್ಲಿ ಜಿಯೋಗ್ರಫಿ ಡಾಮಿನೇಟ್ ಆಗಿ 15 ಬರ್ತವೆ ಥರ, ಆಮೇಲೆ ಒಂದು ಎಕ್ಸಾಮಲ್ಲಿ 8 ಬರ್ಬೋದು. ಈ ಥರ ವೇರಿ ಆಗ್ತಾ ಇರುತ್ತೆ. ಬಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಸಬ್ಜೆಕ್ಟನ್ನು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ. ನಾನು ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಈ ವಿಬಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ. ಬಟ್ ಇವಾಗ ಇನ್ನೊಂದು ಸಾರಿ ಇದನ್ನ ರಿವೈಸ್ ಮಾಡಿ ನಾವು ಕ್ವಶನ್ ಪೇಪರ್ನ ಇವತ್ತಿದ್ದ ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ? ಇದು ಫಸ್ಟ್ ಪಾಯಿಂಟ್. ಆದರೆ ಸೆಕೆಂಡ್, ನಿಮಗೆ ಎಷ್ಟೋ ಸಾರಿ ಇಲ್ಲಿ ಕ್ವಶನ್ಗಳನ್ನ ಡೈರೆಕ್ಟ್ ಆಗಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾನೆ, ಹೌದಾ? ಡೈರೆಕ್ಟ್ ಇವಾಗ ಪ್ರಿವಿಯಸ್ ಇಯರ್ ಇದ್ದ ಕ್ವಶನ್ ಪೇಪರ್ ತಗೊಂಡ್ಬಂದು ಡೈರೆಕ್ಟ್ ಇವಾಗ ಕೆಲವೊಂದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆ ಕ್ವಶನ್ ಅನ್ನ ಡೈರೆಕ್ಟ್ ವಿತ್ ನೋ ಚೇಂಜ್ ಆಪ್ಷನ್ ಕೂಡ ಚೇಂಜ್ ಮಾಡಲ್ಲ, ಹೌದಾ? ಬಿಟ್ಟು ಹಂಗೆ ಕೇಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಜೊತೆಗೆ ಇವಾಗ ಡೈರೆಕ್ಟ್ ಕೇಳಲಿಲ್ಲಪ್ಪ ಅಂದ್ರೂ ಕೂಡ, ಈಗ ಎಕ್ಸಾಂಪಲ್ ತಗೊಳ್ಳಿ, ಉದಾಹರಣೆಗೆ ಇವಾಗ PTK ಅಂದ್ರೆ ಪ್ರಿಯಂಬಲ್, ನಮ್ಮ ಸಂವಿಧಾನದಲ್ಲಿ ಬರುತ್ತಲ್ಲ PTK, ಈ ಪ್ರಿಯಂಬಲ್ ಮೇಲೆ ಇವಾಗ ಒಂದು ಎಕ್ಸಾಮ್ ಅಲ್ಲಿ ನಿಮಗೆ ಕೇಳಿದಾನೆ ಅಂತ ಇಟ್ಕೊಳ್ಳಿ, PTK ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತೇಳಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಅಂತ ಇಟ್ಕೊಳ್ಳಿ ಕ್ವಶನ್. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅದನ್ನೇ ಕೇಳ್ಬೋದು, ಅಥವಾ ಈ PTK ರಿಲೇಟೆಡ್ ಈ PTKಗೆ ಯಾವ್ಯಾವ ಪದಗಳನ್ನ ತಿದ್ದುಪಡಿ ಮಾಡಿ ಸೇರಿಸಲಾಗಿತ್ತು, ಹೌದಾ? ಇವಾಗ ಸೋಷಿಯಲಿಸ್ಟು, ಸಮಾಜವಾದಿ, ಆಮೇಲೆ ಸೆಕ್ಯುಲರು, ಆಮೇಲೆ ಇಂಟಿಗ್ರಿಟಿ. ಸೋಷಿಯಲಿಸ್ಟಿಕ್ಕು, ಸೆಕ್ಯುಲರು, ಇಂಟಿಗ್ರಿಟಿ ಅಂದ್ರೆ ಸಮಾಜವಾದಿ, ಜಾತ್ಯತೀತ, ಏಕತೆ, ಈ 3 ಪದಗಳನ್ನ ಸೇರಿಸಲಾಯಿತು 42nd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ, ಹೌದಾ? ಈ ತರ ನೀವು ಈಗ ಕ್ವಶನ್ ಪೇಪರ್ನ ರೆಫರ್ ಮಾಡುವಾಗ PTK ಬಗ್ಗೆ ಒಂದು ಕ್ವಶನ್ ಬಂದತ್ತಪ್ಪ ಅಂದ್ರೆ ಇದ್ರ ಸರೌಂಡಿಂಗ್ ಏನೆಲ್ಲ ಪಾಸಿಬಿಲಿಟೀಸ್ ಹೇಳ್ಬೋದು ಕ್ವಶನ್ಸ್ನ, ಅವನ್ನೆಲ್ಲ ಈ ತರ ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕು, ಓಕೆನಾ? ಇದು ಸೆಕೆಂಡ್ ಪಾಯಿಂಟ್. ಡೈರೆಕ್ಟ್ ಆಗಿ ಕೇಳ್ಬೋದು ಆರ್ ಇಂಡೈರೆಕ್ಟ್ಲಿ ಆ ಟಾಪಿಕ್ ಮೇಲೇನು ಕೇಳ್ಬೋದು ಅಂತ ಹೇಳಿ ಕ್ಲಾರಿಟಿ ಇರಲಿ. ಅಂಡ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಈ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡೋದ್ರಿಂದ ವಾಟ್ ಟು ರೀಡ್ ಅಂಡ್ ವಾಟ್ ನಾಟ್ ಟು ರೀಡ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಫಾಸ್ಟ್ ಆಗಿರೋದ್ರಿಂದ ಅಫ್ಕೋರ್ಸ್ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಆದರೆ ನಾನು ಹೇಳ್ತಾ ಇರೋದು, ನಿಮಗೊಂದು ಐಡಿಯಾ ಬರುತ್ತೆ, ನಾನು ಯಾವ ರೀತಿ ಓದಬೇಕು, ರೈಟ್ ವೇ ಟು ಪ್ರಿಪ್ರೇಷನ್ ಗೊತ್ತಾಗುತ್ತೆ ನಿಮಗೆ, ಯಾವ ವೇದಲ್ಲಿ ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ ಒಂದು ಡೈರೆಕ್ಷನ್ ಸಿಗುತ್ತೆ ನಿಮಗೆ. ಏನನ್ನ ಓದಬಾರ್ದು, ಯಾವುದಕ್ಕೆ ಜಾಸ್ತಿ ನಾನು ವೇಟೇಜ್ ಕೊಡಬಾರ್ದು ಅಂತೇಳಿ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆದ್ರಿಂದ ನಿಮಗೆ ಈ ಕ್ಲಾರಿಟಿಗೋಸ್ಕರ ನೀವು ಇಲ್ಲಿ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕಾಗುತ್ತೆ. ಇದು ಥರ್ಡ್ ಪಾಯಿಂಟ್. ಆದರೆ ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ನಿಮಗೆ ಇಲ್ಲಿ ನೀವು ಸಬ್ಜೆಕ್ಟ್ನ ಯಾವ ರೀತಿ ಫೋಕಸ್ ಮಾಡಬೇಕು. ಇಲ್ಲಿ ನೀವು ಆಲ್ ಸಬ್ಜೆಕ್ಟ್ನ ಫೋಕಸ್ ಮಾಡ್ತೀರವ, ಇಲ್ಲಿ ಆಲ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇವಾಗ ನಿಮ್ದು ಒಂದು ಫೇವ್ರೇಟ್ ಸಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಪೊಲಿಟಿ. ಇವಾಗ ನೀವು ಕೇವಲ ಪೊಲಿಟಿನೇ ಓದ್ತಾ ಕುಂತ್ರೆ ಆಗಲ್ಲ, ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು 15 ಕ್ವಶನ್ಸ್ ಬರ್ಬೋದು, ಹೌದಾ? ಬಟ್ ರಿಮೈನಿಂಗ್ 85 ಕ್ವಶನ್ಸ್ ನೀವು ಎಲ್ಲ ಬೇರೆ ಸಬ್ಜೆಕ್ಟ್ನ ಓದಬೇಕಾಗಿರುತ್ತೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದ ನಿಮಗೆ ಓಕೆ, ನಾನು ಪೊಲಿಟಿಗೆ ಎಷ್ಟು ಟೈಮ್ ಕೊಡಕ್ಕೆ ಸಾಧ್ಯ, ಮಿನಿಮಮ್ ಅಷ್ಟೇ ಕೊಡ್ತೀರಾ. ನೆಕ್ಸ್ಟ್ ನೀವು ಬೇರೆ ಸಬ್ಜೆಕ್ಟ್ ಕೂಡ ನನಗಿದಾವೆ ಅನ್ನೋ ಒಂದು ಅಲರ್ಟ್ನೆಸ್ ಬರುತ್ತೆ. ಅವಾಗ ನೀವು ಆಲ್ ಸಬ್ಜೆಕ್ಟ್ ಮೇಲೇನು ಫೋಕಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ನೀವು ಪದೇ ಪದೇ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮಗೊಂದು ಅಲರ್ಟ್, ಅದು ನಿಮ್ ಬೇರೆ ಸಬ್ಜೆಕ್ಟ್ ನೀವು ಕವರ್ ಮಾಡಬೇಕು ಅಂತ ಹೇಳಿ, ಹೌದಾ?
ನೆಕ್ಸ್ಟ್ ನಿಮಗೆ ಇಲ್ಲಿ 5th ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಇಲ್ಲಿ ನೀವು ನೆಕ್ಸ್ಟ್ ನೋಡಿ ಕ್ವಶನ್ ಪೇಪರ್ಗಳನ್ನ ಆದಷ್ಟು ಅನಲೈಸಿಸ್ ಮಾಡ್ತಾ ಎವ್ರಿ ಆಪ್ಷನ್ಗಳನ್ನ ತಿಳ್ಕೊಳ್ತಾ ಹೋಗಿ. ಜಸ್ಟ್ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ ಮಾತ್ರ ನೋಡ್ತಾ ಹೋಗ್ಬೇಡಿ, ಹೌದಾ? ಆದ್ರದ್ದು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಆದಷ್ಟು ಎಲ್ಲಾ ಆಪ್ಷನ್ 4 ಆಪ್ಷನ್ಗಳನ್ನು ಇದು ಯಾಕಲ್ಲ, ಈ ಆಪ್ಷನ್ ಬೇರೆ ಏನಕ್ಕೆ ರಿಲೇಟೆಡ್ ಆಗಿರೋದು ಅಂತೇಳಿ ಈ ತರ ತಿಳ್ಕೊಂತ ಹೋಗಿ. ಇವಾಗ ನಾನು ಮೇನ್ ಆಗಿ ಏನ್ ಹೇಳ್ತೇನಪ್ಪ ಅಂತಂದ್ರೆ, ಇವಾಗ ನೀವು ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ಮಾಡ್ತಾ 50 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕಿಂತ ನೀವು ಈ ತರ ಕಂಪ್ಲೀಟ್ 4 ಆಪ್ಷನ್ ಥ್ರೂ ಡಿಸ್ಕಸ್ ಮಾಡ್ತಾ ನಿಮ್ಮ ಕ್ವಶನ್ ಪೇಪರ್ನ ಒಂದು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಈಕ್ವಲ್, ಹೌದಾ? ಕ್ವಾಲಿಟಿ ಇರಲಿ, ನಾಟ್ ಎ ಕ್ವಾಂಟಿಟಿ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೇನ್ ಬೇಕಾಗಿರೋದು ಕ್ವಾಲಿಟಿ ಪ್ರಿಪರೇಷನ್, ನಾಟ್ ಎ ಕ್ವಾಂಟಿಟಿ. ನೀವು ಎಷ್ಟು ಸೋರ್ಸ್ ಓದಿದ್ರಿ ಅನ್ನೋದಕ್ಕಿಂತ ಇಲ್ಲಿ ಕ್ವಾಲಿಟಿಯಾಗಿ ನೀವು ಗುಣಾತ್ಮಕವಾಗಿ ಎಷ್ಟನ್ನು ಮಾತ್ರ ಪ್ರಿಪೇರ್ ಆದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಹೌದಾ? ಆದ್ರದ್ದು ನೀವು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾಟ್ ಎ ಕ್ವಾಂಟಿಟಿ. ಸೊ ಇಷ್ಟು ನಿಮ್ಮ ತಲೆಯಲ್ಲಿ ಇರಲಿ. ಆದ್ರಿಂದ ನಾವು ಇವಾಗ ಡೈಲಿ ಇವತ್ತಿಂದ ಒಂದೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೇನ್ ಆಗಿ 2020 ಇಂದ 2025 ವರೆಗೂ ಯಾವೆಲ್ಲ ಎಕ್ಸಾಮ್ಸ್ ಆಗಿದಾವೆ ಆ ಕ್ವಶನ್ ಪೇಪರ್ನ ಫಸ್ಟ್ ನೋಡ್ತಾ ಹೋಗೋಣ. ಇವಾಗ ನಾನು ರಿವರ್ಸ್ ಹೋಗ್ತೀನಿ. 2024 ಅಂಡ್ 23, 22, ಆಮೇಲೆ 21 ಅಂಡ್ 20 ಈ 5 ಇಯರ್ ಅಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಆಗಿದಾವೆ, ಇಲ್ಲಿ ಕ್ವಶನ್ ಪೇಪರ್ ವೇಟೇಜ್ ಏನಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ.